ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮಾರ್ಚ್ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಅವುಗಳ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡೋಣ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಇನ್ನೂ ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಆ ಕ್ವಶನ್ ಪೇಪರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಒಟ್ಟಾರೆ ನಿಮಗೆ ಇಲ್ಲಿ 50 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಮಕ್ಕಳ, ಗೊತ್ತಿರಲಿ ನಿಮಗೆ ಅದು. ಸೊ ಮೊದಲನೇದಾಗಿ ನಾವು ಫಸ್ಟ್ ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ? ಸೊ ಇಲ್ಲಿ 4 ಆಪ್ಷನ್ ಇದೆ, 49, 9, 25, 13. ಸೊ ನಮಗೆ ಗೊತ್ತಿದೆ ಆ ಇ ಉ ಋ ಉ ಋ ಎ ಐ ಓ ಔ ಅಂ. ಸೊ ಒಟ್ಟಾರೆ ನಮಗೆ 13 ಸ್ವರಗಳು ಇರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಜಂಗಮ ಪದದ ವಿರುದ್ಧಾರ್ಥಕ ಪದ. ಸೊ ಜಂಗಮ ಅನ್ನೋದಕ್ಕೆ ವಿರುದ್ಧ ಪದ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಇಲ್ಲಿ ಕೊಟ್ಟಿರೋದು ವಿರಕ್ತಿ, ವಿದ್ವಾಂಸ, ಗುರು, ಸ್ಥಾವರ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ ಅದರ ಕರೆಕ್ಟಾಗಿರುವಂಥ ವಿರುದ್ಧಾರ್ಥಕ ಪದವನ್ನು ಇಲ್ಲಿ ಬರೆಯೋಣ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀಬೇಕು. ಇಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ವಿಹ್ರಿ ಭತ್ತ, ನೆರೆದಲಗ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕಾರ್ಯ ಕಜ್ಜ, ರಾಜ ಡ್ಯಾಶ್. ಸೊ ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ ಒಟ್ಟಾರೆ 7 ಪ್ರಶ್ನೆಗಳು ಬರುತ್ತೆ ಮಕ್ಕಳ. ಸೊ 5ನೆಯ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಸೊ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ನೆಕ್ಸ್ಟ್ 6ನೇದು, ಗಂಗರ ಮೊದಲ ರಾಜಧಾನಿ ಯಾವುದು? 7ನೇ ಪ್ರಶ್ನೆ, ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು? 8ನೇದು, ಅರಸನಾದವನು ಹೇಗಿರಬೇಕು? 9ನೇದು, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? 10ನೇ ಪ್ರಶ್ನೆ, ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗ್ತದೆ? 11ನೇದು, ದೇಹ ಏಕೆ ವ್ಯರ್ಥವಾಗಿದೆ? ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಸೊ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 2-3 ವಾಕ್ಯದಲ್ಲಿ ಪ್ರಶ್ನೆಗಳಿರ್ತದೆ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ 8 ಅಂಕಗಳು ಸಿಗ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತದೆ. 12ನೇ ಪ್ರಶ್ನೆ, DVG ಅವರ ಶ್ರೀಮತಿ ಅವರು ಬಂಧು ಬಳಗ ಮನೆಯಲ್ಲಿ ನಡೆದಂತಹ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ? ನೆಕ್ಸ್ಟ್ 12ನೇದು, ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗಿತ್ತು? 14ನೇ ಪ್ರಶ್ನೆ, ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ? 15ನೇದು, ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಏಕೆ? ನೆಕ್ಸ್ಟ್ 5th ಮೇನ್, ಈ ಕೆಳಗೆ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೀಲಿಕ್ಕಿದೆ. 16ನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸೊ ಇವರ ಬಗ್ಗೆ ನೀವು ಬರಿಬೇಕು. ಮತ್ತು ಕುವೆಂಪು ಇದೆ ಮಕ್ಕಳ. ಸೊ ಇಬ್ಬರು ಬಗ್ಗೆನೂ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಹಳ ಈಸಿಯಾಗಿ ಬರಿಬೋದು. ಸೊ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂದೇ ಪ್ರಸಿದ್ಧವಾದ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಇವರು 1905 ಇಲ್ಲಿ ಇಷ್ಟರಲ್ಲಿ ಜನಿಸ್ತಾರೆ, ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಸೊ ಅವರ ತಂದೆ ತಾಯಿಯ ಹೆಸರನ್ನು ಬರೆದು ಅವರು ಏನೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಅದನ್ನು ಬರೆದು ಆನಂತರ ನೀವು ಅವರಿಗೆ ಬಂದಂಥ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 6th ಮೇನ್, ಕೆಳಗಿನ ವಾಕ್ಯಗಳಲ್ಲಿ ಇರುವಂತಹ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಸೊ 18ನೇ ಪ್ರಶ್ನೆ, ಸೀತೆಯ ಮುಖ ಕಮಲದಂತೆ ಹರಳಿತು. ಸೊ ಇಲ್ಲಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಲಾಗ್ತಾ ಇದೆ. ಹಾಗಾಗಿ ಇದು ಒಂದು ಉಪಮಾಲಂಕಾರಕ್ಕೆ ಕೊಟ್ಟಂತಹ ಉದಾಹರಣೆ. ಸೊ ಉಪಮಾನ, ಉಪಮೇಯ, ಉಪಮಾವಾಚಕ, ಸಮಾನ ಧರ್ಮ. ಸೊ ಇದಿಷ್ಟನ್ನು ಬರೆದ್ರೆ 3 ಅಂಕ ಸಿಗ್ತದೆ. ನೆಕ್ಸ್ಟ್ ನಮಗೆ ಇಲ್ಲೊಂದು ಪ್ರಶ್ನೆ ಇದೆ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ಸೊ ಇಲ್ಲಿ 3 ಲೈನ್ ಇದೆ ಮಕ್ಕಳ. ಸೊ ನಿಮ್ಗೆ ತುಂಬ ಬಾರಿ ಹೇಳಿದ್ದೀನಿ,
ಎರಡು ಲೈನ್ ಇದ್ದರೆ ಅದು ಕಂದ ಪದ್ಯ ಆಗಿರ್ತದೆ, 1 ಲೈನ್ ಇದ್ದರೆ ಅದು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬರ್ತದೆ, 3 ಲೈನ್ ಇದ್ದರೆ ಅದು ಛಂದಸ್ಸಿಗೆ ಬರ್ತದೆ, ಅದು ಭಾಮಿನಿ ಆಗಿರ್ಬೋದು ಅಥವಾ ವಾರ್ಧಕ ಷಟ್ಪದಿ ಆಗಿರ್ಬೋದು. ಸೊ ಇಲ್ಲಿ ನೀವು ಹಾಕಿ, ಕೆಲರು ಗೋಧಿಯ ಸಾಮೆಯನ್ನು, ಕೆಲರು ನವಣೆಯ ಕೊಂಬು ಜೋಳವ, ಕೆಲರು ಹಾರಕವೆಂದು, ಕೆಲವರು ನೆಲ್ಲನತಿಶಯವ. ಸೊ ಇದನ್ನು ನೀವು ಲಘು ಗುರುವನ್ನು ಹಾಕ್ತಾ ಹೋಗಿ ಗಣ ವಿಭಾಗ ಮಾಡಿದ್ರೆ ನಿಮಗೆ ಭಾಮಿನಿ ಷಟ್ಪದಿನ ಅಥವಾ ವಾರ್ಧಕ ಷಟ್ಪದಿನ ಗೊತ್ತಾಗ್ತದೆ. ನೆಕ್ಸ್ಟ್ 7ನೇ ಮೇನು, ಕೆಳಗಿನ ವಾಕ್ಯಗಳಿಗೆ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕು. 19ನೇದು, ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು. ಸೊ ಇಲ್ಲಿ ನೀವು ಫಸ್ಟ್ ಆಯ್ಕೆಯನ್ನು ಬರಿಬೇಕು. ಇದನ್ನು ಯಾವ ಕವಿ ಬರೆದಿರೋದು, ಯಾವ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಬರೆದು, ತದನಂತರ ಸಂದರ್ಭವನ್ನು, ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂತು ಮತ್ತು ಇದರ ಸ್ವಾರಸ್ಯ ಅದನ್ನು ಬರೀಬೇಕು. ನೆಕ್ಸ್ಟು ಮಾತಾಪಿತರನು ಬಳಲಿಸುವಾತನು. ಸೊ ನೆಕ್ಸ್ಟು 8ನೇ ಮೇನ್, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣ ಬರೆಯಿರಿ. ನಾಡಿಗಾಗಿ ಅಲ್ಲಿಂದ ಪಯಣದಲ್ಲಿ ಅಥವಾ ನಾಡಿನೆಲ್ಲ ಅಲ್ಲಿಂದ ಮೂಡಿದೆಲ್ಲ ಹಾಡಿನಲ್ಲಿ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ಮಕ್ಕಳ, ನಿಮಗೆ 4 ಅಂಕಗಳು ಸಿಗ್ತದೆ. ಬಹಳ ಈಸಿ ಇದೆ ಪದ್ಯ. ತದನಂತರ ನಿಮಗೆ 9ನೇ ಮೇನಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಏನಿತಿಲ್ಲ, ಮೇಲು ಕೀಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವು ಬಾನಗಲ ಎದೆ ತಿಳಿಗೊಳದಳು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಸೊ ಬಹಳ ಅರ್ಥಪೂರ್ಣವಾದಂತಹ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಸೊ ಇದರ ಸಾರಾಂಶವನ್ನು ನೀವು ಬರೀಬೇಕು. 10ನೇ ಮೇನು, ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಕರೀಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ, ಅಥವಾ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು. ಸೊ ಇದನ್ನು ನೀವು 7-8 ವಾಕ್ಯದಲ್ಲಿ ಬರೀಬೇಕು. ನಿಮ್ಮ ಭಾಷಾ ಶೈಲಿ ಸುಂದರವಾಗಿರಲಿ ಮಕ್ಕಳ, ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗಿಲ್ಲಿ ಒಂದು ಪ್ರಬಂಧ ಇದೆ ಮಕ್ಕಳ. ಸೊ ಇಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇದೆ ಮಕ್ಕಳ, ಒಂದನ್ನು ಆಯ್ಕೆ ಮಾಡಿ. ಸೊ ನೀವು ಇಲ್ಲಿ ಪ್ರಬಂಧನಾದರೂ ಆಯ್ಕೆ ಮಾಡ್ಬೋದು ಅಥವಾ ಪತ್ರಲೇಖನನಾದರೂ ಆಯ್ಕೆ ಮಾಡ್ಬೋದಾಗುತ್ತೆ. ಸೊ ನಿಮ್ಮನ್ನು ವಿಜಯಪುರದ ನಿವಾಸಿ ಸಂಗಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೊಂದು ಪತ್ರವನ್ನು ಬರೆಯಿರಿ, ಅಥವಾ ಕೆಳಗೆ ಕೊಟ್ಟಿರುವ ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದೆ ಪ್ರಬಂಧವನ್ನು ಬರೆಯಿರಿ. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಮಕ್ಕಳ. ನಿಮಗೆ ಪತ್ರನೇ ಚೆನ್ನಾಗಿ ಬರೆಯುತ್ತೆ ಅಂದರೆ ಅಲ್ಲಿ ನಮಗೆ ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿದ್ದಾರೆ. ಸೊ ಈ ಕಡೆ ದಿನಾಂಕ ಸ್ಥಳವನ್ನು ಹಾಕಿ, ಈ ಕಡೆ ಬಂದರೆ ಇಂದ ಹಾಕಿ, ಗೆ ಹಾಕಿ, ನೆಕ್ಸ್ಟು ಮಾನ್ಯರೇ ವಿಷಯ ಅಂತ ಬರೆದು, ತದನಂತರ ನೀವು ಮೇಲ್ಕಂಡ ವಿಷಯಕ್ಕೆ ತಿಳಿಸಿದಂತೆ ನಮ್ಮ ಕೋಟೆ ಬೀದಿಗೆ ನೀರಿನ ಸೌಲಭ್ಯವನ್ನು ಒದಗಿಸಿ, ಇಲ್ಲಿ ನೀರಿಗೆ ತುಂಬ ಸಮಸ್ಯೆ, ಆ ರೀತಿ ನೀವು ವಾಕ್ಯಪೂರ್ಣವಾಗಿ ಬರೆದು ಕೊನೆಗೆ ವಂದನೆಗಳೊಂದಿಗೆ ಧನ್ಯವಾದಗಳೊಂದಿಗೆ ನಿಮ್ಮ ವಿಶ್ವಾಸಿ ಅಂತ ಹಾಕಿ ಕೊನೆಗೆ ಹೊರವಿಳಾಸ ಇದಿಷ್ಟನ್ನು ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಅಥವಾ ನನಗದು ಬೇಡ ಅಂದರೆ ನೀವು ಇಲ್ಲಿ ಪ್ರಬಂಧ ಬರಿಬೋದು ಮಕ್ಕಳ. ಸೊ ಇಲ್ಲಿ ಫಸ್ಟು ಪೀಠಿಕೆ ಇರಲಿ, ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಸೊ ಪರಿಸರ ಸಂರಕ್ಷಣೆ ಏನಕ್ಕೆ ಮುಖ್ಯ, ಅಲ್ಲಿ ವಿದ್ಯಾರ್ಥಿ ಏನು ಮಾಡಬೇಕು, ಅದು ಇಂಟ್ರಡಕ್ಷನ್ ಕೊಡಿ, ತದನಂತರ ವಿಷಯ ಬೆಳವಣಿಗೆ, ಉಪಸಂಹಾರ. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 4 ಅಂಕಗಳು ಸಿಗ್ತದೆ. ಹಾಗಾಗಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಮಕ್ಕಳ. ಸೊ ಕ್ವಶನ್ ಪೇಪರ್ ಬಹಳ ಈಸಿಯಾಗಿದೆ ಆ್ಯಂಡ್ ಬಹಳಷ್ಟು ಯೂಸ್ಫುಲ್ ಆಗ್ತದೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.